ಓಂ ಸುಷುಮ್ನಾ. ನವರಾತ್ರಿ 3ನೆಯ ದಿನ ಮಹಾಶಕ್ತಿ ಚಂದ್ರಘಂಟಾದೇವಿಯಾಗಿ ಆರಾಧಿಸಲ್ಪಡುತ್ತಾಳೆ. ಚಂದ್ರಘಂಟಾದೇವಿ ಎಂದರೆ ಸಾಧನೆಯಲ್ಲಿ ಅರಿವು ಮತ್ತು ಅವಗಾಹನೆಯನ್ನು ಉಂಟು ಮಾಡುವ ಶಕ್ತಿ ಎಂದು ಅರ್ಥ. ಸಾಧನೆಯಲ್ಲಿ ಅವಗಾಹನೆ ಎನ್ನುವುದು ತುಂಬ ಮುಖ್ಯ. ಧ್ಯಾನ ಮಾರ್ಗದಲ್ಲಿ ಸ್ಥಿರವಾಗಿ ಮುಂದುವರಿಯಬೇಕಾದರೆ ಮಾನಸಿಕ ಪ್ರವೃತ್ತಿಗಳನ್ನು ಗಮನಿಸುವುದು ಅನಿವಾರ್ಯ. ನಮ್ಮ ಆಲೋಚನೆಗಳು, ಮಾತುಗಳು, ಭಾವಗಳು ಹೇಗಿವೆ ಎಂಬ ವಿಷಯದ ಬಗ್ಗೆ ನಾವು ಯಾವಾಗಲೂ ಅವಗಾಹನೆಯಿಂದ ಇರಬೇಕು. ಈ ಅವಗಾಹನೆ ಪ್ರತಿಕೂಲ ಪರಿಸ್ಥಿತಿಗಳನ್ನು ಕೂಡ ಅನುಕೂಲವಾಗಿ ಬದಲಾಯಿಸುವ ಶಕ್ತಿಯನ್ನು ಕೊಡುತ್ತದೆ. ಹೇಗೆ ಚಂದ್ರನು ಕತ್ತಲಿನಲ್ಲಿ ಬೆಳಕನ್ನು ಪ್ರಸಾದಿಸುವನೋ ಹಾಗೆಯೇ ಅವಗಾಹನೆ ಎನ್ನುವುದು ಮಾನಸಿಕ ಅಂಧಕಾರಕ್ಕೆ ಬೆಳಕನ್ನು ಕೊಡುತ್ತದೆ. ಚಂದ್ರಘಂಟಾದೇವಿ ಮಣಿಪೂರಕ ಚಕ್ರಸ್ಥಾನವನ್ನು ಉತ್ತೇಜನಗೊಳಿಸಲು ಸಹಕರಿಸುವ ಶಕ್ತಿ. ಮಣಿಪೂರಕ ಚಕ್ರವನ್ನು 2ನೆಯ ಮೆದುಳು ಎಂದು ಕೂಡ ಕರೆಯುತ್ತಾರೆ. ಈ ಚಕ್ರದಲ್ಲಿ ಸಂಸ್ಕಾರಗಳು, ಬಲವಾದ ಬೀಜಗಳು ನಿಕ್ಷಿಪ್ತವಾಗಿ ಇರುತ್ತವೆ. ಮಣಿಪೂರಕ ಚಕ್ರಸ್ಥಾನಕ್ಕೆ ಶಕ್ತಿ ದೊರೆತಾಗ ಅಲ್ಲಿರುವ ಸಂಸ್ಕಾರಗಳು, ಬೀಜಗಳು ಒಂದೊಂದಾಗಿ ತೊಲಗಿ ಹೋಗುತ್ತವೆ. ಹಾಗೆಯೇ ಧೈರ್ಯ, ಆತ್ಮಸ್ಥೈರ್ಯದಂಥ ಒಳ್ಳೆಯ ಗುಣಗಳು ವಿಕಾಸಗೊಳ್ಳುತ್ತವೆ. ಈಗ ಕಣ್ಣು ಮುಚ್ಚಿಕೊಳ್ಳಿ. ಆ ಮಹಾಶಕ್ತಿ ಆಶೀರ್ವಾದಗಳನ್ನು ಆಹ್ವಾನಿಸಿ ಧೈರ್ಯವನ್ನು, ಬಲವನ್ನು, ಶಾಂತಿಯನ್ನು ಪಡೆಯಿರಿ.